ಹಲೋ ನಮಸ್ಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೇಳಿಕೆಗೆ ದೇಶದಲ್ಲಿ ಪರ ಮತ್ತು ವಿರೋಧದ ಚರ್ಚೆಗಳು ನಡೀತಾ ಇವೆ. ಅವರ ಬೆಂಬಲಿಗರು ಅವರನ್ನ ಸಮರ್ಥಿಸ್ಕೋತಾ ಇದ್ದಾರೆ, ಮತ್ತೆ ಅವರ ವಿರೋಧಿಗಳು ಅವರನ್ನ ತೆಗಳ್ತಾ ಇದ್ದಾರೆ. ತಜ್ಞರ ವಿಮರ್ಶೆ ಕೂಡ ನಡೀತಾ ಇದೆ. ಹಾಗಾದ್ರೆ ಮೋದಿ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡೋಣ. ಅನಗತ್ಯವಾದಂತಹ ಚಿನ್ನವನ್ನ ಖರೀದಿ ಮಾಡಬೇಡಿ. ಪೆಟ್ರೋಲ್ ಮತ್ತು ಡೀಸೆಲ್ ಏನು ವೈಯಕ್ತಿಕ ವಾಹನಗಳನ್ನ ಬಿಟ್ಟು ಸಾರಿಗೆ ಸಂಸ್ಥೆಗಳಲ್ಲಿ ಓಡಾಡಿ, ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದನ್ನ ಕಡಿಮೆ ಮಾಡಿ, ಮತ್ತೆ ವರ್ಕ್ ಫ್ರಮ್ ಹೋಮ್ ಅನ್ನ ಆದಷ್ಟು ಸ್ಟಾರ್ಟ್ ಮಾಡಿ, ಮತ್ತೆ ಏನು ಡೀಸೆಲ್ ಪಂಪ್ಗಳನ್ನ ಬಿಟ್ಟು ಸೋಲಾರ್ ಪಂಪ್ಗಳನ್ನ ಅಳವಡಿಸ್ಕೊಳ್ಳಿ, ಮತ್ತೆ ಕರೋನಾ ಕಾಲದಂತಹ ಮಿತವ್ಯಯಗಳನ್ನ ಮಾಡಿ. ಯಾವಾಗ ದೇಶದ ಪ್ರಧಾನಿಗಳು ಜನತೆಯ ಮುಂದೆ ಈ ರೀತಿಯ ಒಂದು ಮನವಿಯನ್ನ ಇಡ್ತಾರೆ ಅಂತಂದ್ರೆ, ದೇಶದ ಆರ್ಥಿಕ ಪರಿಸ್ಥಿತಿ ಅಸಮತೋಲನಗೊಂಡಾಗ ಈ ಹಿಂದೆಯೂ ಕೂಡ ದೇಶದ ಪ್ರಧಾನಿಗಳು ಜನತೆಗೆ ಕರೆ ಕೊಟ್ಟು ಈ ರೀತಿಯ ಹಲವು ಮನವಿಗಳನ್ನ ಇಟ್ಟಿದ್ರು. ಯಾಕೆ ಪ್ರಧಾನಮಂತ್ರಿಗಳು ಜನತೆಯ ಮುಂದೆ ಮನವಿಯನ್ನೇ ಮಾಡ್ಕೋತಾರೆ? ಸ್ಟ್ರಿಕ್ಟ್ ಆಗಿ ಆರ್ಡರ್ನ ತಗೊಂಬಂದ್ಬಿಟ್ಟು ನಿಲ್ಸ್ಬೋದಲ್ಲ, ಆದ್ರೆ ಅದು ಸಾಧ್ಯವಾಗೋದಿಲ್ಲ. ಯಾಕೆ ಅಂದ್ರೆ ಇದು ಬಂದು ಕ್ಯಾಪಿಟಲಿಸ್ಟ್ ಕಂಟ್ರಿ. ಕ್ಯಾಪಿಟಲಿಸ್ಟ್ ಕಂಟ್ರಿನಲ್ಲಿ ಸರ್ಕಾರಗಳ ಅಂಡರ್ ಅಲ್ಲಿ ವ್ಯಾಪಾರಗಳು ಬರೋದಿಲ್ಲ, ಅದು ಪ್ರೈವೇಟ್ ಕಂಪನಿಯ ಅಂಡರ್ ಅಲ್ಲಿ ಬರುತ್ತೆ. ಸೊ ಕಂಪನಿಗಳ ಮೇಲೆ ನಿಯಂತ್ರಣ ಸಾಧ್ಯವಾಗದೇ ಇದ್ದಾಗ ಪ್ರಧಾನಮಂತ್ರಿಗಳು ಇಲ್ಲಿನ ಮಧ್ಯಮ ವರ್ಗದ ಜನಗಳ ಮುಂದೆ ತಮ್ಮ ಮನವಿಯನ್ನ ಇಡ್ತಾರೆ. ಯಾಕಂತಂದ್ರೆ ಯೂಸೇಜ್ ಕಡಿಮೆ ಆದಾಗ, ಅಂದ್ರೆ ವಿದೇಶಿ ವಸ್ತುಗಳ ಆಮದು ಕಡಿಮೆ ಆದಾಗ, ವಿದೇಶಿ ವಸ್ತುಗಳ ಬೇಡಿಕೆ ಕಡಿಮೆ ಆದಾಗ ಅದು ಬೆಲೆ ನಿಯಂತ್ರಣಕ್ಕೆ ಬರಬಹುದು ಅನ್ನೋ ಒಂದು ಆಲೋಚನೆಯಿಂದ. ಈ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1965ರ ಇಂಡೋ ಪಾಕ್ ಯುದ್ಧದ ಒಂದು ಸಂದರ್ಭದಲ್ಲಿ ಜನತೆಯ ಮುಂದೆ ಒಂದು ಮನವಿಯನ್ನ ಇಟ್ಟಿರ್ತಾರೆ. ವಾರದಲ್ಲಿ ಒಂದು ದಿನ ಉಪವಾಸವನ್ನ ಮಾಡಿ, ಸೋಮವಾರ ಸಂಜೆ ಉಪವಾಸವನ್ನ ಕೈಗೊಳ್ಳಿ. ಯಾಕಂತಂದ್ರೆ ದೇಶ ಒಂದು ಆಹಾರ ಕೊರತೆಯನ್ನ ಮತ್ತೆ ತೀವ್ರ ಬರಗಾಲವನ್ನ ಎದುರಿಸ್ತಾ ಇರ್ತದೆ. ಇಂಥದ್ದೇ ಸಂದರ್ಭದಲ್ಲಿ ಗೋಧಿಯನ್ನ ಕೊಡ್ತಿದ್ದಂತಹ ಅಮೆರಿಕ ಕೂಡ ಬೆದರಿಕೆ ಹಾಕುತ್ತೆ. ನೀವು ಯುದ್ಧವನ್ನ ನಿಲ್ಲಿಸದೆ ಹೋದ್ರೆ ನಾವು ಗೋಧಿಯನ್ನ ಕಳ್ಸೋದನ್ನ ನಿಲ್ಲಿಸ್ತೀವಿ ಅಂತ ಹೇಳಿ. ಇಂತಹ ಒಂದು ಬೆದರಿಕೆಗೆ ಎದರದೆ ಅವರು ದೇಶದ ಜನರ ಮುಂದೆ ತಮ್ಮ ಬೇಡಿಕೆಯನ್ನ ಇಡ್ತಾರೆ. ಸೊ ದೇಶದ ಜನ ಕೂಡ ಅದನ್ನ ಪಾಲಿಸ್ತಾರೆ. ಸ್ವತಃ ಶಾಸ್ತ್ರಿಯವರು ಕೂಡ ಅದನ್ನ ಪಾಲಿಸ್ತಾರೆ, ಮತ್ತೆ ಅವರ ಮಕ್ಕಳಿಗೆ ಅದನ್ನ ಪಾಲಿಸೋದಕ್ಕೆ ಸಾಧ್ಯವಾಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ನೋಡಿ ನಂತರದಲ್ಲಿ ದೇಶದ ಜನತೆ ಮುಂದೆ ಮನವಿಯನ್ನ ಇಟ್ಟಿರ್ತಾರೆ. ಸೊ ಇಟ್ಟಿರ್ತಕ್ಕಂಥ ಮನವಿಯನ್ನ ದೇಶದ ಪ್ರಧಾನಿಗಳು ಸ್ವತಃ ಪಾಲಿಸಿದ್ರೆ ದೇಶದ ಜನರು ಕೂಡ ಅದನ್ನ ನೋಡಿ ಪಾಲಿಸ್ತಾರೆ. ಇಲ್ಲ ಅಂತ ಅಂದ್ರೆ ತೀವ್ರತರವಾದಂತಹ ಒಂದು ಟೀಕೆಯನ್ನ ಪ್ರಧಾನಿಗಳು ಎದುರಿಸ್ಬೇಕಾಗತ್ತೆ. ಈ ಹಿಂದೆ ಏನೋ ದೇಶದ ಪ್ರಧಾನಿಗಳಿಗೆ ಮತ್ತೆ ದೇಶಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗ್ತಾ ಇತ್ತು. ಆದ್ರೆ ಈಗ ಭಾರತ ವಿಶ್ವಗುರುವಿನ ದೇಶ. ವಿಶ್ವಗುರುವಿನ ದೇಶ ಯಾಕೆ ಆರ್ಥಿಕ ಸಂಕಷ್ಟವನ್ನ ಎದುರಿಸುತ್ತೆ? ಮತ್ತೆ ವಿಶ್ವಗುರುವಿನ ದೇಶದ ಜನರಿಗೆ ಈ ಆರ್ಥಿಕ ಸಂಕಷ್ಟವನ್ನ ಎದುರಿಸೋದಿಕ್ಕೆ ಮನವಿ ಬೇಕಾ? ಯಾಕಂತ ಅಂದ್ರೆ ವಿಶ್ವಗುರುವಿನ ದೇಶದ ಜನ ಅಷ್ಟೊಂದು ಬುದ್ಧಿವಂತರು ಇರ್ತಾರೆ ಅಂದಮೇಲೆ ಯಾಕೆ ಮನವಿಯನ್ನ ಮಾಡ್ಬೇಕಾಗತ್ತೆ? ಈಗ ಅವ್ರು ಮಾಡಿರ್ತಕ್ಕಂಥ ಮನವಿಯನ್ನ ಒಂದೊಂದೇ ವಿಮರ್ಶೆ ಮಾಡೋಣ. ಮೊದಲನೆಯದಾಗಿ ಅನಗತ್ಯ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಯಾವುದು ಅನಗತ್ಯ ಚಿನ್ನ? ಅನಗತ್ಯ ಚಿನ್ನ ಅಂತಂದ್ರೆ ಹಾಕೊಳ್ತಕ್ಕಂಥ ಒಡವೆಗಳನ್ನ ಅನಗತ್ಯ ಚಿನ್ನ ಅಂತ ಹೇಳಿರ್ಬೋದು. ಯಾಕಂತಂದ್ರೆ ಕೂಡಿರ್ತಕ್ಕಂಥ ಏನು ಗೋಲ್ಡ್ ಬಿಸ್ಕೆಟ್ ಅಲ್ಲಿ ಕೂಡಿರ್ತಕ್ಕಂಥ ಚಿನ್ನವನ್ನ ಯಾವತ್ತೂ ಅನಗತ್ಯ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಪ್ರಾಪರ್ಟಿ ಅಂತ ಒಂದು ಕನ್ಸಿಡರ್ ಆಗುತ್ತೆ. ಸೊ ಅದನ್ನ ಅನಗತ್ಯ ಅಂತ ಹೇಳೋದಕ್ಕೆ ಬರಲ್ಲ. ಸೊ ಇಲ್ಲಿ ಜನ ಅನಗತ್ಯ ಚಿನ್ನವನ್ನ ಖರೀದಿ ಮಾಡುವಷ್ಟು ಆರ್ಥಿಕ ಸಬಲತೆ, ದೇಶವೇ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ಬೇಕಾದ್ರೆ ಹೇಗೆ ಜನರಿಗೆ ಆ ಒಂದು ಸಬಲತೆ ಬರುತ್ತೆ? ಸಾಧ್ಯ ಇಲ್ಲ ತಾನೆ. ಮತ್ತೆ ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಿ, ಸಾರ್ವಜನಿಕ ಸಾರಿಗೆಗಳನ್ನ ಹೆಚ್ಚಾಗಿ ಬಳಸಿ ಅಂತ ಹೇಳಿ ಅವರು ಮನವಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ನಡೀತಿರ್ತಕ್ಕಂಥ ಚುನಾವಣಾ ರ್ಯಾಲಿಗಳಾಗಿರ್ಬೋದು, ಮತ್ತೆ ಪಕ್ಷದ ಸಭೆ ಸಮಾರಂಭಗಳಿರ್ಬೋದು, ಈ ಎಲ್ಲದರಲ್ಲಿ ಹೆಚ್ಚಿನದಾದಂತಹ ಒಂದು ಪೆಟ್ರೋಲ್ ಡೀಸೆಲ್ ವ್ಯಯ ಆಗ್ತಿದೆಯೇ ಇಲ್ವೋ? ಮತ್ತೆ ಸಭೆ ಸಮಾರಂಭಗಳಿಗೆ ಹಣ ಪೋಲಾಗ್ತಿದೆಯೇ ಇಲ್ವೋ? ಮತ್ತೆ ವಿದೇಶಿ ಪ್ರವಾಸವನ್ನ ಕೈಗೊಳ್ಳಬೇಡಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಹಾಗಾದ್ರೆ ಭಾರತದ ಶಾಸಕರುಗಳು ಇವರು ಹೇಳಿದಂತಹ ಏನು ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಿ, ಸಾರ್ವಜನಿಕ ಸಾರಿಗೆಗಳನ್ನು ಬಳಸಿ ಅನ್ನೋದನ್ನ ಪಾಲಿಸ್ತಾರ? ಮತ್ತೆ ಚುನಾವಣಾ ರ್ಯಾಲಿಗಳನ್ನ ಮತ್ತೆ ಪಕ್ಷದ ಸಭೆ ಸಮಾರಂಭಗಳನ್ನ ಕಡಿಮೆ ಮಾಡ್ತಾರ?
ಮತ್ತೆ ವಿದೇಶಿ ಪ್ರವಾಸಗಳನ್ನ ಕಡಿಮೆ ಮಾಡ್ತಾರ ನೋಡೋಣ. ಈ ಒಂದು ಮನವಿಯನ್ನ ಸ್ಟ್ರಿಕ್ಟ್ ಆಗಿ ತಗೊಂಡು ಎಲ್ಲಾ ಶಾಸಕರುಗಳು ತಮ್ಮ ಏನು ಚುನಾವಣಾ ರ್ಯಾಲಿಗಳನ್ನ ನಿಲ್ಲಿಸ್ತಾರ ಮತ್ತೆ ಚುನಾವಣಾ ಸಭೆ ಸಮಾರಂಭಗಳನ್ನ ನಿಲ್ಲಿಸ್ಬಿಟ್ಟು ಏನು LED ಪರದೆಗಳ ಮೇಲೆ ಅಲ್ಲಲ್ಲಿ ತಮ್ಮ ಚುನಾವಣಾ ಪ್ರಚಾರವನ್ನ ಮಾಡ್ತಾರ, ಮತ್ತೆ ಚುನಾವಣಾ ಪ್ರಣಾಳಿಕೆಗಳನ್ನ ಪ್ರಕಟ ಮಾಡ್ತಾರ, ಮತ್ತೆ TV ಮಾಧ್ಯಮಗಳ ಮುಖಾಂತರ ತಮ್ಮ ಚುನಾವಣೆಯ ಪ್ರಚಾರಗಳನ್ನ ಮಾಡ್ತಾರ ಅನ್ನೋದನ್ನ ನೋಡೋಣ. ಮತ್ತೆ ರಾಸಾಯನಿಕ ಗೊಬ್ಬರದ ಯೂಸೇಜ್ ಅನ್ನ ಕಡಿಮೆ ಮಾಡಿ ಸಾವಯವ ಕೃಷಿಯನ್ನ ಮಾಡಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಸಾವಯವ ಕೃಷಿಯನ್ನ ಮಾಡ್ಬೇಕು ಅಂತಂದ್ರೆ ಹಸ, ಕರ ಮತ್ತೆ ದನಗಳನ್ನ, ಎಮ್ಮೆಗಳನ್ನ ಅತಿ ಹೆಚ್ಚಾಗಿ ಸಾಕಿ ಅದರಿಂದ ಬರ್ತಕ್ಕಂಥ ಗೊಬ್ಬರದಿಂದ ಸಾವಯವ ಕೃಷಿಯನ್ನ ಮಾಡ್ಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಹಸ, ದನ, ಕರ ಇವನ್ನೆಲ್ಲ ಸಾಕತಕ್ಕಂಥ ಜನಗಳ ಸಂಖ್ಯೆ ಕಡಿಮೆ ಆಗಿದೆ. ಸೊ ಒಂದು ಲೋಡಿನ ಗೊಬ್ಬರ 6ರಿಂದ 8,000ವರೆಗೆ ತಲುಪಿದೆ. ಮತ್ತೆ ಕೊರೋನಾ ಸಂದರ್ಭದ ರೀತಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನ ಅಳವಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಸರಿ, ಸಾಫ್ಟ್ವೇರ್ ವರ್ಕ್ಗಳಿಗೆ ಅದನ್ನ ಅಳವಡಿಸ್ಕೊಳ್ಬಹುದು, ಆದ್ರೆ ಏನು ಫಿಸಿಕಲ್ ವರ್ಕ್ಗಳಿಗೆ ಹೇಗೆ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ? ಮತ್ತೆ ಕೊರೋನಾ ಸಂದರ್ಭದಲ್ಲಿ ಹಾಳಾದಂತಹ ಫಿಸಿಕಲ್ ವರ್ಕ್ಗಳನ್ನ ಮತ್ತೆ ವ್ಯಾಪಾರಗಳನ್ನ ಅವುಗಳ ಪುನರ್ ನಿರ್ಮಾಣಕ್ಕೆ ಸರ್ಕಾರ ಹೇಗೆ ಆರ್ಥಿಕ ಒಂದು ಸಹಾಯವನ್ನ ಮಾಡಿದೆ ಅಂತ ನೋಡಿದ್ರೆ ಏನೂ ಇಲ್ಲ. ಮತ್ತದೇ ಸಂದರ್ಭ ಏನಾದ್ರೂ ಬಂದ್ರೆ ಜನತೆ ಹೇಗೆ ಎದುರಿಸ್ತಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಮತ್ತೆ ಡೀಸೆಲ್ ಪಂಪ್ಗಳ ಬದಲು ಸೋಲಾರ್ ಪಂಪ್ಗಳನ್ನ ಅಳವಡಿಕೆ ಮಾಡಿ ಅಂತ ಹೇಳಿ ಅವರು ಮನವಿಯನ್ನ ಮಾಡಿದ್ದಾರೆ. ಈ ಹಿಂದೆ ಏನು ಬೋರ್ವೆಲ್ಗಳಿಗೆ ಮಾತ್ರ ಸೋಲಾರ್ ಪಂಪ್ಗಳ ಅಳವಡಿಕೆ ಇತ್ತು, ಆದ್ರೆ ಅದಕ್ಕೆ ತುಂಬಾ ಮಿತಿ ಇರೋ ಕಾರಣ, ಅಂದ್ರೆ ಅಂತರ್ಜಲ ಮಟ್ಟ 1000ದಿಂದ 1200 ಅಡಿ ಆಳಕ್ಕೆ ಹೋಗಿರೋದ್ರಿಂದ ಸೋಲಾರ್ ಪಂಪ್ನ ಕೆಪಾಸಿಟಿ ಕಡಿಮೆ ಇದೆ. ಬಟ್ ಆದ್ರೆ ಈಗ ಡೀಸೆಲ್ ಪಂಪ್ನ ಎಲ್ಲಿ ಬಳಸ್ತಾರೆ? ಬಾವಿಗಳಿಗೆ ಬಳಸ್ತಾರೆ. ಹಾಗಾದ್ರೆ ಬಾವಿ ಮೋಟಾರ್ಗಳಿಗೆ ಸೋಲಾರ್ ಪಂಪ್ನ ಏನು ವ್ಯವಸ್ಥೆಯನ್ನ ಸರ್ಕಾರ ಏನಾದ್ರೂ ಹೊಸ ಯೋಜನೆಯನ್ನ ಲಾಂಚ್ ಮಾಡುತ್ತಾ ನೋಡ್ಬೇಕಿದೆ. ಮತ್ತೆ ಕೊರೋನಾ ಸಂದರ್ಭದ ರೀತಿಯಲ್ಲಿ ಮಿತವ್ಯಯವನ್ನ ಮಾಡಿ ಅಂತ ಹೇಳಿ ಅವರು ಮನವಿಯನ್ನ ಮಾಡಿದ್ದಾರೆ. ಈಗಿರ್ತಕ್ಕಂಥ ಬೆಲೆ ಏರಿಕೆಗೆ ಜನ ಮಿತವ್ಯಯವನ್ನೇ ಮಾಡ್ತಾ ಇದ್ದಾರೆ. ಮತ್ತೆ TV ಚಾನೆಲ್ಗಳು ಏನು ಸುಳ್ಳು ಹೇಳ್ತಕ್ಕಂಥ ಮತ್ತೆ ಸರ್ಕಾರದ ಹೇಳಿಕೆಗಳನ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂತಹ ತಜ್ಞರನ್ನೇ ಕುಂಡ್ರಿಸ್ಕೊಂಡು ತಮ್ಮ ಪ್ಯಾನಲ್ಗಳಲ್ಲಿ ಡಿಸ್ಕಷನ್ಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಜನ ಏನ್ ಮಾಡ್ಬೇಕು? ಎಚ್ಚೆತ್ಕೋಬೇಕು. ಇವಾಗಾದ್ರೂ ಅವರು ಹೇಳ್ತಕ್ಕಂಥ ಹೇಳಿಕೆಗಳು, ವಿಮರ್ಶೆಗಳು ಸರಿಯಾಗಿದ್ದಾವ ಅಂತ ಹೇಳಿ ಜನರು ವಿಮರ್ಶೆಯನ್ನ ಮಾಡ್ಬೇಕು. ವಿಮರ್ಶೆ ಮಾಡಿ ನಮಗೆ ಯಾರು ಸರಿಯಾದ ನಾಯಕರುಗಳು ಅಥವಾ ಪರ್ಯಾಯ ಪಕ್ಷಗಳೇನಿದೆ ಅನ್ನೋದನ್ನ ಜನತೆ ನೋಡ್ಬೇಕಿದೆ.